ರಾಜ್ಯದಲ್ಲಿ ಯಾರ್ಯಾರು ಧ್ವಜನ ಯಾರ್ಯಾರು ಅಡಗಿಸಬೇಕು ಅಂತ ಹೇಳಿ ನೀವು ಹೊರಟಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಈ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿ ನೀವು ಧ್ವನಿ ಅಡಗಿಸಬೇಕು ಅಂತ ಹೇಳಿ ನಿಮ್ಮ ಸರ್ಕಾರ ವಿರುದ್ಧ ಚರ್ಚೆ ಮಾಡೋರ ಬಗ್ಗೆ ಸಾರ್ವಜನಿಕವಾಗಿ ಹಲವಾರು ವಿಷಯಗಳನ್ನ ತಾಳೆ ಹಾಕಿಸಿ ಧ್ವನಿ ಅಡಗಿಸಬೇಕು ಅಂತ ಏನು ಹೊಡ್ತೀರಿ. ಖರ್ಗೆ ಅವರೇ, ನಮ್ಮ ಧ್ವನಿ ಏನು ಯಾರು ಅಡಗಿಸಕ್ಕಾಗಲ್ಲ, ಅಡಗಿಸಕ್ಕಾಗೋದಿಲ್ಲ, ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನೀವೆಷ್ಟು ಸಮರ್ಥರಿದ್ದೀರಿ ಇದೊಂದು ಹೇಳಿಕೆ ಪ್ರಾರಂಭಿಕವಾಗಿ ಮುಂದೆ ತರ್ತಾ ಇದೆ. ಈ ಸರ್ಕಾರದಲ್ಲಿ ಕಳೆದ 3 ವರ್ಷದಲ್ಲಿ 4 ಇಲಾಖೆಗಳ ನೇಮಕಾತಿ ನಡೆದಿದೆ. ಆ 4 ನೇಮಕಾತಿ ಇಲಾಖೆಗಳಲ್ಲಿ ನಡೀತು. ಆ 4 ಹಣಗಳ ಎಲ್ಲಿಗೆ ತಂದಿಟ್ಟಿದ್ದೀರಿ? ಏನು 75,000 76,000 ಸರ್ಕಾರಿ ನೌಕರನ್ನ ಆಯ್ಕೆ ಮಾಡ್ಕೊತಾರಂತೆ. ಎಷ್ಟು ದಿವಸ ಆಯ್ತು ಹೇಳಿ? ಸಿದ್ದರಾಮಯ್ಯ ಕಾಲದಲ್ಲೇ ಹೇಳಿದ್ರಿ, ಹೆಚ್ಚು ಕಡಿಮೆ 7 ತಿಂಗಳು 1 ವರ್ಷ ಆಯ್ತಾ ಬಂತೇನೋ. 75,000 76,000 ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿ ಏನೇನು ನಡೆಸ್ತಾ ಇದ್ದೀರಿ? ಯಾವ ರೀತಿ ಪರಿಶುದ್ಧವಾಗಿ ಈ ಕೆಪಿಎಸ್ಸಿ ಮುಖಾಂತರ ನಡೀತಾ ಇದೆ? ಇದನ್ನ ಇವತ್ತು ಕೇಳಲಿಕ್ಕೆ ಸರ್ಕಾರಕ್ಕೆ ಬಯಸ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಇನ್ನು ಮುಂದಕ್ಕೆ ನಡೆಯೋ ಪ್ರಶ್ನೆ ಇಲ್ಲ, ನಡೆಯಕ್ಕೆ ಬರಲ್ಲ. ರಾಜ್ಯದ ಪ್ರಶ್ನೆನೇ ಇಲ್ಲ. ಅದನ್ನು ಕಾಯ್ದೆ ಬೇರೆ ತಂದಿರುವಂತ ಇನ್ನುವೇ ಇಲ್ಲೆಲ್ಲ ಖರ್ಗೆ ಅವ್ರು ಹೇಳಿದ್ ನೋಡಿದ್ರೆ, ಪ್ರಿಯಾಂಕಾ ಖರ್ಗೆ ಪಾಪ ಆ ಪ್ರಿಯಾಂಕಾ ಖರ್ಗೆ ಹೇಳುದು ಭ್ರಷ್ಟಾಚಾರ ಕಾಯ್ದೆ ಇನ್ನು ನಾವು ಪಾಸ್ ಮಾಡಕ್ಕಾಗಿಲ್ಲ. ತರಬೇಕು ಯಾವ ಕಾಯ್ದೆ ತಂದು ಏನ್ ಮಾಡ್ತಿದ್ರಿ? ಈ ದೇಶದಲ್ಲಿ ನೋಡ್ತಾ ಇದ್ದೀನಿ ನಾನು ಎಷ್ಟೆಷ್ಟು ಹೊಸ ತಿದ್ದುಪಡಿಗಳನ್ನು ತಂದು ಎಷ್ಟು ಮಟ್ಟಿಗೆ ನಿಮ್ಮ ಪಾರದರ್ಶಕತೆ ಮಾರ್ಗದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀರಿ ಅನ್ನೋದನ್ನು ನೋಡಿದ್ದೀನಿ ನಾನು. ಇವತ್ತು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರ ಇಲಾಖೆ ಮುಂದೆ ಅವರು ಯಾವೊಂದು ಪಂಚಾಯತ್ ರಾಜ್ ಇಲಾಖೆನ ನಡೆಸ್ತಾ ಇದ್ದಾರಲ್ಲಪ್ಪ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್, ಈ ಗೃಹ ಸಚಿವರು ಆಗೋದಕ್ಕಿಂತ ಮುಂಚೆ ಒಂದು ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 22 ಬಿಜೆಪಿ ಸರ್ಕಾರದಿಂದ ಇದ್ದಿದ್ದು 3/9/2022 ಈ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1ಗೆ 3/9/22ಕ್ಕೆ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ನ ಸೆಲೆಕ್ಟ್ ಮಾಡಲಿಕ್ಕೆ ಅಂತ 16/6/23 ಮತ್ತು 2/7/23ಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ ನಡೆಸ್ತಾರೆ. ಆ ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ 15/9/23 16/9/23 ಪರ್ಸನಾಲಿಟಿ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ. 15/9/23 ಮತ್ತು 16/9/23 ಪರ್ಸನಾಲಿಟಿ ಟೆಸ್ಟ್ ಕಂಡಕ್ಟ್ ಮಾಡೋದು. 31/1/24ಕ್ಕೆ ಫೈನಲ್ ಸೆಲೆಕ್ಟೆಡ್ ಲಿಸ್ಟ್ ನ ಪಬ್ಲಿಷ್ ಮಾಡ್ತಾರೆ. ಇಲ್ಲಿ ಏನೋ ಒಂದು
31/1/24 ಫೈನಲ್ ಲಿಸ್ಟ್ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಿಲಿಮಿನರಿ ಸೆಲೆಕ್ಷನ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾರಲ್ಲ, ಪ್ರಾವಿಷನಲ್ ಲಿಸ್ಟ್, ಅದು ಮಾಡಿದ ಮೇಲೆ ಒಂದು ಸಾರ್ವಜನಿಕವಾಗಿ 7 ದಿನದಲ್ಲಿ ಯಾರಾದ್ರೂ ಈ ಒಂದು ಪ್ರಾವಿಷನಲ್ ಲಿಸ್ಟ್ ನಲ್ಲಿ ಪಬ್ಲಿಕೇಶನ್ ಏನಾಗಿದೆ, ನಿಮ್ಗೆ ಅನುಮಾನ ಇದ್ದು ಇದರಲ್ಲಿ ಏನಾದ್ರೂ ಲೋಪದೋಷಗಳಿದೆ ಅಂತಕ್ಕಂತಿದ್ರೆ ಯಾರು ಬೇಕಾದ್ರೂ ದೂರು ಸಲ್ಲಿಸಬಹುದು ಅಂತ ಹೇಳಿ ತಕರಾರು ಅರ್ಜಿ ಇದ್ರೆ 7 ದಿನದಲ್ಲಿ ಕೊಡಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅದು ಅನೌನ್ಸ್ ಮಾಡಿದಾಗ 25/9 ಈ ಪ್ರಾವಿಷನಲ್ ಲಿಸ್ಟ್ ಆಗೋದು 22/9 25/9 ಒಬ್ಬ ಆನಂದ್ ಎಸ್ ಸಿದ್ದಾರೆಡ್ಡಿ ಅಂತ ಹೇಳಿ ಕಾರ್ಯದರ್ಶಿ ಆಯೋಗದ ಕಾರ್ಯದರ್ಶಿಗಳೇನಿದ್ದಾರೆ ಅವರಿಗೆ ಒಂದು ತಕರಾರು ಅರ್ಜಿನ ಇಮೇಲ್ ಮುಖಾಂತರ ಸೆಕ್ರೆಟರಿ ಅವರ ಆಫೀಸ್ಗೆ 1 ಗಂಟೆ 11 ನಿಮಿಷಕ್ಕೆ ದೂರು ಸಲ್ಲಿಸ್ತಾರೆ. ಸಿದ್ದಾರೆಡ್ಡಿ ಅನ್ನೋದು ಆನಂದ್ ಎಸ್ ಸಿದ್ದಾರೆಡ್ಡಿ ದೂರು ಸಲ್ಲಿಸ್ತಾರೆ. ಅವನು ಏನ್ ಹೇಳ್ತಾನೆ, ಆನಂದ್ ಎಸ್ ಸಿದ್ದಾರೆಡ್ಡಿ ಅಂತ ಹೆಸರು ದೂರು ಸಲ್ಲಿಸ್ತಾ ಅವನೇನ್ ಹೇಳ್ತಾನೆ, ಈ ಸೀರಿಯಲ್ ನಂಬರ್ ಕ್ಯಾಂಡಿಡೇಟ್ಸ್ ಏನು ಪ್ರಾವಿಷನಲ್ ಲಿಸ್ಟ್ ನಲ್ಲಿ ಆಗಿದ್ದ ಸೆಲೆಕ್ಷನ್ ಆಗಿದ್ದಾರಲ್ಲ 1, 2, 3, 4, 6, 7, 8 and 9 ಇಲ್ಲಿ ಒಬ್ಬ ಸೀರಿಯಲ್ ನಂಬರ್ ಹೈದರಾಬಾದ್ ಕರ್ನಾಟಕದೊಂದು ಇನ್ನೊಂದಿದೆ. ಏನ್ ಹೇಳ್ತಾನೆ, ದಟ್ ದ ಕ್ಯಾಂಡಿಡೇಟ್ಸ್ ಅಟ್ ಸೀರಿಯಲ್ ನಂಬರ್ 1, 2, 3, 4, 6, 7, 8, 9 ಫ್ರಮ್ RPC ಅಂಡ್ ದ ಕ್ಯಾಂಡಿಡೇಟ್ಸ್ ಅಟ್ ಸೀರಿಯಲ್ ನಂಬರ್ 1 ಫ್ರಮ್ ಹೈದರಾಬಾದ್ ಕರ್ನಾಟಕ ಈ ಪ್ರಾವಿಷನಲ್ ಲಿಸ್ಟ್ ನಲ್ಲಿ ಏನಿದ್ದಾರೆ ಇವರು ಯಾವುದೇ ಎಕ್ಸಾಮ್ಗಳಲ್ಲಿ ಪಾಸ್ ಎಂದೂ ಆಗಿರಲಿಲ್ಲ, ಇಂಥವನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಏನ್ ಹೇಳ್ತಾರೆ, ಲಿಸ್ಟ್ ಆರ್ ಸ್ಕೋರ್ಡ್ ವೆರಿ ಲೆಸ್ ಮಾರ್ಕ್ಸ್ ಇನ್ ವೇರಿಯಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟೆಡ್ ಡ್ಯೂರಿಂಗ್ 2022 and 2023 but did not succeed in tampering OMR sheets, but however they succeeded in tampering of OMR sheets in executive engineer, assistant executive engineer, rural development, water examination conducted by the commission on 2nd July 2023 and requested to cross-check the OMR sheets and CCTV footages of respective examination centers. ಈ CCTV ಫುಟೇಜ್ OMR ಶೀಟ್ಸ್ ನ ಇವತ್ತು ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂತಕ್ಕಂಥದ್ದು ಕೊಟ್ಟ ಕಂಪ್ಲೇಂಟ್. 1, 2, 3, 4, 6, 7, 8, 9 ಇದು ಅವನು ಕೊಟ್ಟಿದ್ದು 25/9/23 25/9/2023 ಪ್ರಾವಿಷನಲ್ ಲಿಸ್ಟ್ ಆಗಿದ್ದು ಅನೌನ್ಸ್ ಮಾಡಿದ್ದು 22/9/23 22/9/23 ಇವನು 25/9/23 2023 ಇವನು ದೂರು ಕೊಟ್ಟ. ಇದು ಕ್ಯಾಂಡಿಡೇಟ್ಗಳ ಬಗ್ಗೆ ಅವನು ಅನುಮಾನ ವ್ಯಕ್ತಪಡಿಸಿ OMR ಶೀಟ್ಗಳು ಇವೆಲ್ಲ ಚೆಕ್ ಮಾಡಬೇಕು ಅಂತ ಸಿಸಿಟಿವಿ ಫುಟೇಜ್ ಏನಿದೆ ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಅದನ್ನೆಲ್ಲ ಇಮಿಡಿಯೇಟ್ ಆಗಿ ತಗೊಂಡು ಆಕ್ಷನ್ ತಗೋಬೇಕು ಅಂತ ಹೇಳ್ತಾರೆ. ಈ ಕಂಪ್ಲೇಂಟ್ ಅನ್ನ 3/10/2023 ಕರ್ನಾಟಕ ಲೋಕಸೇವಾ ಆಯೋಗದ ಮೀಟಿಂಗ್ ನಲ್ಲಿ ಅಡಿಷನಲ್ ಅಜೆಂಡಾದಲ್ಲಿ ಸೇರಿಸಿ, ಅಡಿಷನಲ್ ಅಜೆಂಡಾ ನಂಬರ್ 5ರಲ್ಲಿ ಸೇರಿಸಿ 3/10/23 ಈ ಒಂದು ಇದನ್ನೇನು 25/9 ಕೊಟ್ಟ ದೂರ್ನ ಆ ದೂರ್ನ ಆಧಾರದ ಮೇಲೆ 3ನೇ ತಾರೀಕು ಅಕ್ಟೋಬರ್ ತಿಂಗಳಿನಲ್ಲಿ 2023
ಕರ್ನಾಟಕ ಲೋಕಸೇವಾ ಆಯೋಗದ ಮೀಟಿಂಗ್ ಏನಿದೆ ಅದರಲ್ಲಿ ಅಡಿಷನಲ್ ಅಜೆಂಡಾದಲ್ಲಿ ನಂಬರ್ 5 ವಿಷಯ ಇದನ್ನೆಲ್ಲ ನೋಡಿ ಸೆಕ್ರೆಟರಿಗೆ ರೀ ಎಕ್ಸಾಮಿನ್ ಮಾಡಿ ಈ ಸಿದ್ದಾರೆಡ್ಡಿ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈ ಒಂದು ಕಂಪ್ಲೇಂಟ್ ಸೆಕ್ರೆಟರಿಗೆ ಏನ್ ಹೇಳ್ತಾರೆ, ಯಾರು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇದ್ದಾನೆ, ಇನ್ನೊಬ್ಬ ಅಸಿಸ್ಟೆಂಟ್ ಇರ್ತಾನಲ್ಲ, ಈಗ ಒಳಗೋನಲ್ಲ, ಈಗ ಈ ಲಿಸ್ಟ್ ಇಲ್ಲಿ ನೋಡಿದ್ರೆ ಆಗಿ ಬೇರೆ ಇದ್ರು ಇನ್ನೊಬ್ಬ ಇಲ್ಲಿ ಯಾಕೆಂದ್ರೆ ಇದು 6 ತಿಂಗಳು ಒಬ್ಬೊಬ್ಬರು ಚೇಂಜ್ ಮಾಡ್ಕೊಂಡು ಈ ಜ್ಞಾನೇಂದ್ರ ಕುಮಾರ್ ಒಂದು 2 ವರ್ಷ ಇಟ್ಕೊಂಡಿರಬೇಕು. ಇವನು ಒಳಗೋನಲ್ಲ, ಅವನಲ್ಲ, ಇನ್ನೊಬ್ಬ ಇರ್ತಾನೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇದ್ದಾನೆ, ಅವನೇ ಕ್ವಶನ್ ಪೇಪರ್ಗಳನ್ನ ತಯಾರು ಮಾಡಿಸೋದು, ಎಲ್ಲಿ ಮಾಡಿಸೋದು, ಏನ್ ಮಾಡಿಸ್ಬೇಕು, ಅದನ್ನ ಕಂಟ್ರೋಲ್ ಹೆಂಗ್ ಇಟ್ಕೋಬೇಕು, ಹೆಂಗ್ ಕಲೆಕ್ಟ್ ಮಾಡಬೇಕು, ಸೀಲ್ ಹೆಂಗ್ ಮಾಡಬೇಕು, ಅದರದೆಲ್ಲ ಜವಾಬ್ದಾರಿ ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಯಾವ ಇರ್ತಾನೆ IAS ಆಫೀಸರ್, ಅವನ ಕೆಲಸ ಕಸ್ಟೋಡಿಯನ್ ಅವರು. ಇಲ್ಲಿ ಈ ಸೆಕ್ರೆಟರಿಗೆ ಡೈರೆಕ್ಷನ್ ಕೊಡ್ತಾರೆ ಈ ಆಯೋಗದವರು. ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಏನ್ ಕಸ್ಟೋಡಿಯನ್ ಇದ್ದಾನೆ ಅವನ ಜೊತೆ ಚರ್ಚೆ ಮಾಡಿ ಈ ದೂರಿನ ಆಧಾರದ ಮೇಲೆ ತನಿಖೆ ಆಗಬೇಕು ಅನ್ನೋದಕ್ಕೆ ಆದೇಶ ಮಾಡ್ತಾರೆ. ಮತ್ತೆ ಇದೇ ಇಶ್ಯೂ ಮತ್ತೆ 10/10/2023 ಇನ್ನೊಂದು ಮೀಟಿಂಗ್ ಆಗುತ್ತೆ. ಮತ್ತೆ ಅವರೇನ್ ಹೇಳ್ತಾರೆ, 10/10/2023 ಸೆಕ್ರೆಟರಿಗೆ ಡೈರೆಕ್ಷನ್ ಕೊಡ್ತಾರೆ, ಈ CCTV ಫುಟೇಜಸ್ ಮತ್ತೆ ರಿಕ್ರೂಟ್ಮೆಂಟ್ ಬ್ಯಾಚ್ ನಂಬರ್ 1 ಇನ್ಫಾರ್ಮೇಶನ್, ರಿಲೆವೆಂಟ್ ಇನ್ಫಾರ್ಮೇಶನ್ಗಳು ಇದನ್ನ ಚೇರ್ಮನ್ ಮತ್ತು ಮೆಂಬರ್ಸ್ ಗಮನಕ್ಕೆ ತರಬೇಕು ಅಂತ ಹೇಳ್ತಾರೆ. 10/10/23 ಮೀಟಿಂಗ್ ನ ಡಿಸ್ಕಸ್ ಮಾಡಿ ಹೇಗೆ 23/11/2023 ನವೆಂಬರ್ ತಿಂಗಳಿಗೆ ಅಜೆಂಡಾ ನಂಬರ್ 29 ಇತ್ತು. ಅದರಲ್ಲಿ ಈ 23/11/23 ಮೀಟಿಂಗ್ ನಲ್ಲಿ ಅವತ್ತಿನ ಸೆಕ್ರೆಟರಿ ಏನೇನು ನಾವು ಈ 9 ಜನ ಕ್ಯಾಂಡಿಡೇಟ್ಗಳದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಏನಿದ್ರು ಅದ್ರ ಬಗ್ಗೆ ರೆಕಾರ್ಡ್ ವೆರಿಫಿಕೇಶನ್, CCTV ಫುಟೇಜಸ್ ಅದನ್ನ ಯಾವ ರೀತಿಯಲ್ಲಿ ನಾವು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ನ ಇವ್ರನ್ನ ವೆರಿಫೈ ಮಾಡ್ತಕ್ಕಂಥದಕ್ಕೆ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಸೆಕ್ರೆಟರಿ ಜೊತೆನಲ್ಲಿ ಆ ಸ್ಟಾಫ್ ಎಲ್ಲ ಏನಿರ್ತಾರೆ ಆ ಅಬ್ಜೆಕ್ಷನ್ ಎಲ್ಲ ವೆರಿಫೈಡ್ ಅಂತ ಇದೆ. ಫುಟೇಜಸ್ ಆಫ್ some candidates are not available and representative of agency was secured and informed about this lapse and asked him to verify and submit the concerned CCTV footages ಅಂತ ಇಲ್ಲಿ 23 ಮೀಟಿಂಗ್ ನಲ್ಲಿ ಈ ಸೆಕ್ರೆಟರಿ ಇವರು ಹೇಳ್ತಾರೆ CCTV ಫುಟೇಜಸ್ ಅವೈಲಬಿಲಿಟಿ ಇರಲಿಲ್ಲ, ಎಲ್ಲ ಮೊಮ್ಮಕ್ಕಾಗಿತ್ತು, ಅದೇನೋ ಆಗಿತ್ತು ಅಂತ ಕೊಟ್ಕೊಂಡವ್ರೆ. ಇದನ್ನ ಇದು 2 ತಿಂಗಳ ಹಿಂದೆ ಈ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಪಬ್ಲಿಷ್ ಆಗಿರೋದು 2 ತಿಂಗಳ ಹಿಂದೆ. ಈಗ ಇದು 2 ತಿಂಗಳಿಂದ ಇದೇನು ಎಲೆಕ್ಷನ್ ಪ್ರಾವಿಷನ್ ಲಿಸ್ಟ್ ಆಗಿದೆ, 2 ತಿಂಗಳ ಆದ ಮೇಲೆ ಈ ಕಂಪ್ಲೇಂಟ್ಗಳ ಆಧಾರದ ಮೇಲೆ ದೇರ್ ಇಸ್ ನೋ ಮೀನಿಂಗ್ ಇನ್ ವಿತ್ಹೋಲ್ಡಿಂಗ್ ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ and insisted the commission to approve final selection list. ಇದೇ ಉಪಯೋಗ ಬರೋದಿಲ್ಲ. ಈಗಾಗಲೇ ಹಿಂದೆನೆ ಪ್ರಾವಿಷನ್ ಲಿಸ್ಟ್ ಅನೌನ್ಸ್ ಆಗಿದೆ.
ಫೈನಲ್ ಲಿಸ್ಟ್ ನ ತಡೆ ಇರ್ತಕ್ಕಂಥದ್ದು ಅನಾವಶ್ಯಕ. ಈಗ ಅದನ್ನ ಇದನ್ನ ಹೇಳಿ ಸೆಲೆಕ್ಷನ್ ಮಾಡೋದಕ್ಕೆ ಅಪ್ರೂವಲ್ ಕೊಡಬೇಕು ಅಂತ ಕೇಳ್ತಾರೆ. ಬಟ್ ನಮ್ಮ ಆಯೋಗದವರು ಅಪ್ರೂವಲ್ ಕೊಡಲ್ಲ. ಕೇಳಿದ್ದಾರೆ ಸೆಕ್ರೆಟರಿ 2 ತಿಂಗಳಿಂದ ಇದೆಲ್ಲ ಆಗೋಗಿರೋದು. ಈಗ ಏನ್ ಮಾಡ್ತೀರಿ? ಅಪ್ರೂವಲ್ ಕೊಟ್ಟು ಒಳ್ಳೆ ಫೈನಲ್ ಲಿಸ್ಟ್ಗೆ ಅಂತ ಅದಕ್ಕೆ ಅವ್ರು ಕೊಡಲ್ಲ.